ಬರಲಿಲ್ಲ ಅಂದ್ರೆ ಬೆಂಕಿ ಹಚ್ಬಿಡ್ದೆ ಬಿಗ್ ಬಾಸ್ಗೆ. ಓಪನ್ ಆಗಿ ಹೇಳ್ತೀನಿ, ಗೊತ್ತಾಯ್ತಾ? ಅವ ಏನಾದ್ರು ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಗ್ಯಾರಂಟಿ ಬೆಂಕಿ ಹಚ್ಬಿಡ, ಮನಿ ಟಿವಿ ಎಲ್ಲ ಹೊಡೆದು ಹಾಕ್ಬಿಡ್ತೀವಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮನಿನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸುಮಾರು ಜನ ಕೇಳ್ತಾ ಇದ್ದೀರಾ, ಅಕ್ಕ ಈ ಸಲ ಬಿಗ್ ಬಾಸ್ ವಿಡಿಯೋ ಇನ್ನೂ ಮಾಡಿಲ್ಲ, ಯಾವಾಗ ಮಾಡ್ತೀರಾ ಅಂತ ಹೇಳಿ. ನಾಳೆ ಬಿಗ್ ಬಾಸ್ ಫಿನಾಲೆ ಯಾರು ವಿನ್ ಆಗ್ತಾರೆ ಅಂತ ನೋಡೋಕ್ಕೆ ಇನ್ನೇನು ಒಂದಿನ ಅಷ್ಟೇ ಕಾಯಬೇಕಾಗಿರೋವಂಥದ್ದು. ನೋಡೋಣ ನಮ್ಮ ಜನತೆ ಪ್ರಕಾರ ಯಾರು ಬಿಗ್ ಬಾಸ್ ವಿನ್ನರ್ ಆಗಬಹುದು, ಹಾಗೆ ಯಾರು ಆಗಬೇಕು ಅಂತ ಹೇಳಿ. ಅದು ಗಿಲ್ಲಿನೇ 100%. ನಿಮ್ಗೆ ಯಾರು ಆಗಬೇಕು? ಗಿಲ್ಲಿನೇ ಆಗ್ಬೇಕು. ಗಿಲ್ಲಿನೇ ಹೌದು, ಬರ್ಲಿ ಹೋಗ್ಲಿ ಆ ಸಂಬಂಧ ಇಲ್ಲ, ಗಿಲ್ಲಿ ಮೇನ್. ಗಿಲ್ಲಿ ಮೇನ್. ಹಾಗಾದ್ರೆ ಈ ಸಲ ಕಪ್ ಗೆಲ್ಲಿದೆ ಮತ್ತೆ ಆಗ ಹೋಗಿದ್ದೆ, ಅದು ಗಿಲ್ಲಿನೇ ಗೆಲ್ಲೋದು. ಗ್ಯಾರಂಟಿ. ಗಿಲ್ಲಿ ಬರ್ಲಿಲ್ಲ ಅಂದ್ರೆ ಬೆಂಕಿ ಹಚ್ಬಿಡ್ದೆ ಬಿಗ್ ಬಾಸ್ಗೆ. ಓಪನ್ ಆಗಿ ಹೇಳ್ತೀನಿ, ಗೊತ್ತಾಯ್ತಾ? ಅವ ಏನಾದ್ರು ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಗ್ಯಾರಂಟಿ ಬೆಂಕಿ ಹಚ್ಬಿಡ, ಮನಿ ಟಿವಿ ಎಲ್ಲ ಹೊಡೆದು ಹಾಕ್ಬಿಡ್ತೀವಿ. ಗಿಲ್ಲಿನ ವಿನ್ ಆಗ್ಲಿ ಅಂತ ಗ್ಯಾರಂಟಿ ವಿನ್ ಆಗೋದ, ವಿನ್ ಆಗಿ ಹೋಗಿಲ್ಲ ಇನ್ನು. ವಿನ್ ಆಗ್ಬೋದು. ಯಾರು ಡಿಸರ್ವ್ ಇಲ್ಲ ಈಗ ಇರೋರಲ್ಲೇ? ಅಶ್ವಿನಿ ಇಲ್ಲ ಅಂತ. ಟಾಪ್ 2 ಯಾರು ಇರ್ಬೋದು? ಟಾಪ್ 2 ರಕ್ಷಿತಾ ಏನ್ ಗಿಲ್ಲಿ ವಿನ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ? ಎಸ್, ಟಾಪ್ 2 ಯಾರು ಇರ್ಬೋದು? ರಕ್ಷಿತಾ ಮತ್ತೆ ಅಶ್ವಿನಿ ಮತ್ತೆ ಗಿಲ್ಲಿ ಅಂತನಾ? ವಿನ್ನರ್ ಗಿಲ್ಲಿ. ಹಾ, ಟಾಪ್ 2 ದಲ್ಲಿ ರಕ್ಷಿತಾ ಬರ್ಬೋದು. ರಕ್ಷಿತಾ ಮತ್ತೆ ಗಿಲ್ಲಿ ಟಾಪ್ 2 ಅಲ್ಲಿ ಇರ್ತಾರೆ ಅಂತ ಹೇಳಿ. ಇಲ್ಲಿವರೆಗೂ ಈಗ 6 ಕಂಟೆಸ್ಟೆಂಟ್ ಇದ್ದಾರೆ, ಅದ್ರೊಳಗೆ ಡಿಸರ್ವ್ ಇಲ್ಲ ಅಂದ್ರೆ ಯಾರು? ಅಶ್ವಿನಿ ಅವರು ಅಂತ ಹೇಳಿ ಕೇಳ್ತೀನಿ. ನಾಳೆ ಫಿನಾಲೆ ಅಯ್ಯೋ ನೀವು ಸಪೋರ್ಟ್ ಮಾಡಿದೆ ಇಲ್ಲ ಇವ್ರು. ಸೊ ಬಿಗ್ ಬಾಸ್ ನೋಡ್ತೀರಾ, ಹೇಗಿದೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಯಾರು ವಿನ್ ಆಗ್ಬೋದು? ಗಿಲ್ಲಿ ವಿನ್ ಆಗ್ಬೋದು ಅಂತ ಹೇಳಿ. ಅಂದ್ರೆ ಪಕ್ಕ ಈ ಸಲ ಕಪ್ ಗಿಲ್ಲಿದೆ. ಸೊ ಟಾಪ್ 2 ಅಲ್ಲಿ ಯಾರು ಇರ್ತಾರೆ? ಕಾವ್ಯ ಇರ್ಬೋದು. ಕಾವ್ಯ ಮತ್ತೆ ಗಿಲ್ಲಿ ಅಂತ ಹೇಳಿ. ಇನ್ನು ಈಗ 6 ಜನದೊಳಗೆ ಡಿಸರ್ವಿಂಗ್ ಇಲ್ಲ ಅಂತ ಹೇಳಿದ್ರೆ ಯಾರು ಇರ್ಬೋದು? ಅಶ್ವಿನಿ ಅವ್ರು ಡಿಸರ್ವಿಂಗ್ ಇಲ್ಲ ಅನ್ಸುತ್ತೆ. ಇನ್ನು ಈ ವರ್ಷದ ಬಿಗ್ ಬಾಸ್ ಚೆನ್ನಾಗಿತ್ತಾ, ಹೋದ ವರ್ಷದ ಬಿಗ್ ಬಾಸ್ ಚೆನ್ನಾಗಿತ್ತಾ? ಹೋದ ವರ್ಷದೇ ಓಕೆ, ಹೋದ ವರ್ಷದೇ ಮಸ್ತ್ ಇತ್ತು ಅಂತ ಹೇಳಿ. ಸೊ ಹಾಗಂದ್ರೆ ಈ ಸಲ ಕಪ್ ಗಿಲ್ಲಿದೆ. ನಿಮ್ ಪ್ರಕಾರ ಯಾರು ಈ ಸಲ ಕಪ್ ಹೊಡಿಬಹುದು? ಗಿಲ್ಲಿ 100% ಗ್ಯಾರಂಟಿ ಅಂತ ಹೇಳಿ. ನಿಮ್ಗೆ? ನಮಗೂ ಅಷ್ಟೇ ಗಿಲ್ಲಿನ ಅಂತ ಹೇಳಿ. ಇನ್ನು ಟಾಪ್ 2 ಅಲ್ಲಿ 2 ಕೈಯಲ್ಲಿ ಇನ್ನೊಂದು ಕೈ ಯಾರ್ದಾಗಿರ್ಬೋದು? ಮೋಸ್ಟ್ಲಿ ರಕ್ಷಿತಾ ಇರ್ಬೋದು ಅಂತ. ನಿಮ್ಗೆ? ನಮಗೆ ಕಾವ್ಯ ಇರ್ಬೋದು ಅಂತ. ಇನ್ನು ಈ 6 ಜನದೊಳಗೆ ಯಾರು ಡಿಸರ್ವಿಂಗ್ ಇಲ್ಲ ಅಂತ ಅನ್ಸೋದಾದ್ರೆ ಯಾರು ಅನ್ಸುತ್ತೆ? ಮ್ಯಾಮ್ ಎಲ್ಲರೂ ಕೇಪಬಲ್ ಇದ್ದಾರೆ. ನಾವು ಹೇಳ್ಬೇಕಂದ್ರೆ ಧ್ರುವಂತ್ ಅವರಂತೂ ಆಚೆಗೆ ಹೋಗ್ಬಿಟ್ರು ಅಲ್ಲ. ಸೊ ಈ ಟಾಪ್ 6 ಅಲ್ಲಿ ಎಲ್ಲರೂ ಕೆಪಬಲ್ ಇದ್ದಾರೆ. ಬಟ್ ಕಂಪೇರ್ ಮಾಡಿದ್ರೆ ಈಗ ಕಾರ್ತಿಕ್ ಅವ್ರ ಸೀಸನ್ಗೆ ಈ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಯಾವ ಸೀಸನ್ ಬೆಸ್ಟ್ ಅನ್ಸುತ್ತೆ? 10th ಸೀಸನ್ ತುಂಬಾನೇ ಇಷ್ಟಪಟ್ಟು ನೋಡಿ ಸೀಸನ್ ಅಂದ್ರೆ 10th ಸೀಸನ್. ಇದ್ರಲ್ಲ ಒಬ್ರೊಬ್ರಿಗೆ ಒಂದೊಂದು. ಸೊ ಗಿಲ್ಲಿ ಅಂತೂ ಮೋಸ್ಟ್ ಎಲ್ಲರ ಕಡೆಯಿಂದನೂ ಗಿಲ್ಲಿನೇ ಇದೆ. ಸೊ ಇನ್ನೊಂದು ಜನ ಕೇಳೋಣ. ಹಾಯ್, ಬಿಗ್ ಬಾಸ್ ನೋಡಲ್ಲ? ಸೊ ನಿಮ್ಮ ಪ್ರಕಾರ ಯಾರು ಈ ಸಲ ಬಿಗ್ ಬಾಸ್ ವಿನ್ ಆಗ್ಬೋದು? ಗಿಲ್ಲಿ ಆಗ್ಬೋದು ಅಂತ. ಟಾಪ್ 2 ಯಾರು ಇರ್ತಾರೆ? ರಕ್ಷಿತಾ ಐಕಾನ್, ಲೈಕ್ ಡ್ರೆಸ್ ಆಗಿರ್ಬೋದು ಎಲ್ಲ ಚಂದ ಕಾಣ್ತಿದ್ದವ್ರು ಅಂತ ಯಾರು ಇದ್ದಾರಾ? ಸ್ಪಂದನ ಅವ್ರು ಚೆನ್ನಾಗಿ ಕಾಣ್ತಾ ಇದ್ರು ಅಂತ ಹೇಳಿ. ಸೊ ಇನ್ನು ಈ 6 ಮೆಂಬರ್ಸಲ್ಲಿ ಯಾರಾದರೂ ಕೆಪಬಲ್ ಇಲ್ಲ ಅಂತ ಹೇಳೋದಾದ್ರೆ ಯಾರಿರ್ಬೋದು? ಅಶ್ವಿನಿ ಇರ್ಬೋದು ಅಂತ ಹೇಳಿ. ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು? ಗಿಲ್ಲಿ. ನಿಮಗೆ? ಗಿಲ್ಲಿ. ಸೊ ಟಾಪ್ 2 ಯಾರಾಗಿರ್ಬೋದು? ಗಿಲ್ಲಿ ರಕ್ಷಿತಾ ಸೇಮ್. ಸೊ ಇನ್ಯಾರು ಕೆಪಬಲ್ ಇಲ್ಲ ಅಂತ ಹೇಳಿದ್ರೆ ಈ 6 ಜನದಲ್ಲಿ ಯಾರು? ಅಶ್ವಿನಿ. ನಿಮಗೆ? ಅಶ್ವಿನಿ. ಇನ್ನು ಹೋದ ವರ್ಷದ ಸೀಸನ್ ಚೆನ್ನಾಗಿತ್ತಾ, ಈ ವರ್ಷದ ಸೀಸನ್ ಚೆನ್ನಾಗಿತ್ತಾ? ಈ ವರ್ಷದ ಚೆನ್ನಾಗಿದೆ ಅಂತ. ನಾನು ಸರ್ ಈಗ ಒಂದಿಷ್ಟು ಜನ ಬಾಯ್ಸ್ ಹತ್ರ ಮಾತಾಡೋಣ. ಯಾರು ಬಾಯ್ಸ್ ನೋಡೋದೇ ಇಲ್ಲ ನನ್ನನ್ನು. ಸೊ ನೋಡೋಣ ಇವ್ರ ಹತ್ರ ಮಾತಾಡೋಣ, ಇವ್ರು ನೋಡ್ತಾರ ಅಂತ. ಹಾಯ್. ಸೊ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಲ್ಲ? ಸೊ ನಿಮ್ಮ ಪ್ರಕಾರ ಈ ಸಲ ಯಾರು ವಿನ್ ಆಗ್ಬೋದು? ಗಿಲ್ಲಿ. ಸೊ ಗಿಲ್ಲಿದ ಫಿಕ್ಸು ಅಂತ ಹೇಳಿ. ಇನ್ನು 2 ಹ್ಯಾಂಡ್ ಯಾರ್ದಾಗಿರ್ಬೋದು? ಗಿಲ್ಲಿ ಮತ್ತೆ ಇನ್ನೊಬ್ರು ಧನುಷ್ ಅವ್ರು ಇರ್ಬೋದು ಅಂತ ಹೇಳಿ. ಇನ್ನು ಈ ಸೀಸನಲ್ಲಿ ಈಗ 6 ಜನದೊಳಗೆ ಯಾರು ಕೆಪಬಲ್ ಇಲ್ಲ ಅಂತ ಹೇಳಿದ್ರೆ ಯಾರಾಗಿರ್ಬೋದು? ಯಾರು ಕೆಪಬಲ್ ಇಲ್ಲ ಅಂತ ಅನ್ಸೋದಾದ್ರೆ ಇಷ್ಟೊಳಗೆ ಇವ್ರು ಹೋಗ್ಬೇಕಿತ್ತಪ್ಪ. ಅಶ್ವಿನಿ ಅವ್ರು ಹೋಗ್ಬೇಕಿತ್ತು ಅಂತ ಹೇಳಿ. ಇಲ್ಲಿ ನೋಡೋದು 12 ಸೀಸನ್ ನೋಡಿದವ್ ನಾನು. 12 ಸೀಸನ್ ನೋಡಿದ್ದೀರಾ? ಓಕೆ. ಅದ್ರೊಳಗೆ ನಿಮ್ಗೆ ಯಾವ್ದು ಬೆಸ್ಟ್ ಸೀಸನ್ ಇತ್ತು? ಅಂದ್ರೆ ಇದು ಅಲ್ಲ, ಗಿಲ್ಲಿದು ಇರೋದಕ್ಕೆ ಅಶ್ವಿನಿ ಹೌದು, ಅದು ಅಲ್ಲ ನನಗಲ್ಲ. ಆದ್ರೆ ಅಶ್ವಿನಿ ಇದಕ್ಕೆ ಫೈಟ್ ಸರಿ ಇದೆ, ಫೈಟ್ ಆಗಿತ್ತು ಅಂತ ಆಗಿದ್ದು ಹಂಗಿರ್ಬೇಕು. ಅದು ಅದು ಗಿಲ್ಲಿ ಗೆಲ್ಲಬೇಕು. ಅಶ್ವಿನಿ 2ನೇ ಇರ್ಬೋದು ಟೋಟಲ್, ನನಗಲ್ಲ. ಆದರೆ 3ನೇ ಕಾವ್ಯ ಬಂದ್ರೆ ಬೆಸ್ಟ್ ಇತ್ತು. ಕಾವ್ಯ ಏನೋ ಡೌಟ್. ಅದಕ್ಕೆ ಗಿಲ್ಲಿ ಗೆಲ್ತಾನೆ, ನೋಡು ಕೆಲಸನೇ ಇಲ್ಲ, ಗಿಲ್ಲಿ ಬರುದೇ. ಗಿಲ್ಲಿ ಜೈ ಅಂದ್ಬಿಟ್ಟೆ ಆಯ್ತು.
ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೇವೆ. ಬಿಗ್ ಬಾಸ್ ನೋಡ್ತೀರಾ? ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಈ ಸಲ? ಗಿಲ್ಲಿ. ಗಿಲ್ಲಿ. ಶೂರ್ ಗಿಲ್ಲಿ. ಸೊ ನಿಮ್ಮ ಪ್ರಕಾರ ಎರಡು ಕೈ ಯಾರ್ದಾಗಿರುತ್ತೆ? ಒಂದು ಗಿಲ್ಲಿ ಇದಾದ್ರೆ ಇನ್ನೊಂದು ರಕ್ಷಿತಾ. ಫಾರ್ ಶೂರ್ ರಕ್ಷಿತಾ ಅವ್ರದ್ದು ಇರ್ತದೆ ಅಂತ ಹೇಳಿ. ಇನ್ನು ಈ 6 ಜನದೊಳಗೆ ಯಾರು ಇಷ್ಟೊಳಗೆ ಎಲಿಮಿನೇಟ್ ಆಗಬೇಕಿತ್ತು ಅಂತ ಹೇಳಿದ್ರೆ ಯಾರ್ದು? ಇಷ್ಟೊಳಗೆ ರಘು ಅವ್ರು ಎಲಿಮಿನೇಟ್ ಆಗಿರ್ಬೇಕಿತ್ತು ಅಂತ. ಸೇಮ್. ಸೊ ಇನ್ನು ಹೋದ ವರ್ಷದ ಸೀಸನ್ ಚೆನ್ನಾಗಿತ್ತಾ, ಈ ವರ್ಷದ ಸೀಸನ್ ಚೆನ್ನಾಗಿತ್ತಾ? ನನಗೆ ಹೋದ ವರ್ಷದ ಇಷ್ಟ ಆಗಿತ್ತು. ಹೋದ ವರ್ಷದ ಚೆನ್ನಾಗಿತ್ತು ಅಂತ. ಇನ್ನು ಏನಾದರೂ ಚೇಂಜಸ್ ಇರಬೇಕಿತ್ತು, ಇಷ್ಟೊಳಗೆ ಹೋಗಿದ್ರೊಳಗೆ ಡಿಸರ್ವಿಂಗ್ ಅಂತ ಯಾರಾದರೂ ಇದ್ದಿದ್ರಾ? ಇಷ್ಟೊಳಗೆ ಎಲಿಮಿನೇಟ್ ಆಗಿದ್ರಲ್ಲ ಅದರೊಳಗೆ ರಾಶಿಕಾ ಅವರು ಇದ್ರು, ಸ್ವಲ್ಪ ಅವ್ರದ್ರ ಸ್ವಲ್ಪ ಇದ್ರೆ ಇನ್ನೂ ಇರ್ತಿದ್ರು ಅಂತ ಹೇಳಿ ರಾಶಿಕಾ ಅವರು. ಸೊ ಇನ್ನು ಬೆಸ್ಟ್ ಐಕಾನ್ ಲೈಕ್ ಒಳ್ಳೆ ಡ್ರೆಸ್ಸಿಂಗ್ ಮಾಡಿ ಚಂದ ರೆಡಿ ಆಗ್ತಾ ಇದ್ದವ್ರು ಅಂತ ಯಾರು? ಕಾವ್ಯ ಅವರು. ಕಾವ್ಯ ಸೆನ್ಸ್ ಇರ್ತಿತ್ತು ಅವ್ರದ್ದು, ಚಂದ ಕಾಣ್ತಿದ್ರು. ಚೆನ್ನಾಗಿರ್ತಿದ್ರು. ಆಲ್ ದ ಬೆಸ್ಟ್ ಗಿಲ್ಲಿ. ಆಲ್ ದ ಬೆಸ್ಟ್. ಇಬ್ರಲ್ಲಿ ಯಾರು ಬೇಕಾದ್ರೂ ಆಗ್ಲಿ ಪರವಾಗಿಲ್ಲ, ಇಬ್ರು ಗೆದ್ರು ಖುಷಿನೇ ಅಂತ ಹೇಳಿ. ಮತ್ತೆ ಒಂದಿಷ್ಟು ಜನದ ಹತ್ರ ಮಾತಾಡೋಣ. ಎಲ್ಲರೂ ಈಗ ಬಸ್ಸಿಗೆ ಹೋಗೋ ಟೈಮ್ ಆಗ್ಬಿಟ್ಟಿದೆ, ಹಾಗಾಗಿ ಎಲ್ಲರೂ ಹೊರಡೋ ಅಂತ ಟೈಮ್ ಕೂಡ ಆಗಿದೆ. ಸೊ ಇನ್ನೂ 4 ಜನದ ಹತ್ರ ಮಾತಾಡ್ಸೋಣ ಬನ್ನಿ. ಹಾಯ್. ಸೊ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು? ಗಿಲ್ಲಿ ವಿನ್ ಆಗ್ತಾರೆ. ಇನ್ನು ಟಾಪ್ 2 ಯಾರಾಗಿರ್ಬೋದು? ಕಾವ್ಯ ಮತ್ತೆ ಗಿಲ್ಲಿ ಆಗಿರ್ತಾರೆ ಅಂತ. ಇನ್ನು ಈ 6 ಮೆಂಬರ್ಸಲ್ಲಿ ಡಿಸರ್ವಿಂಗ್ ಇಲ್ಲ ಅಂತ ಹೇಳೋದಾದ್ರೆ ಯಾರು? ಅಶ್ವಿನಿ ಅವರು ಅಂತ. ಸೊ ಈ ವರ್ಷದ ಸೀಸನ್ ಚೆನ್ನಾಗಿತ್ತು ಅಥವಾ ಹೋದ ವರ್ಷದ ಸೀಸನ್ ಚೆನ್ನಾಗಿತ್ತು? ಈ ವರ್ಷ ಚೆನ್ನಾಗಿತ್ತು ಅಂತ ಹೇಳಿ. ಹಾಗಾದ್ರೆ ಗಿಲ್ಲಿ ವಿನ್ ಆಗ್ತಾರೆ ಅಂತ ಗಿಲ್ಲಿ ವಿನ್. ಮತ್ತೆ ಮುಂದೆ ಹೋಗೋಣ. ಸೊ ನೋಡ್ತಾ ಇದ್ರ ಮೋಸ್ಟ್ ಎಲ್ಲರೂ, ನಾನು ಯಾರ್ಯಾರ ಹತ್ರ ಕ್ವಶನ್ ಕೇಳಿದ್ದೆ ಎಲ್ಲರೂ ಗಿಲ್ಲಿನ ಆನ್ಸರ್ ಕೊಟ್ಟಿದ್ದಾರೆ. ಸೊ ನೋಡೋಣ, ಇನ್ನೂ ಯಾರ ಹತ್ರ ಮಾತಾಡೋಣ, ಯಾವ್ದಾದ್ರು ಬೇರೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಣ. ಬಿಗ್ ಬಾಸ್ ನೋಡ್ತೀರಾ? ನಿಮ್ಮ ಪ್ರಕಾರ ಈ ಸಲ ವಿನ್ನರ್ ಯಾರಾಗ್ಬೋದು? ಗಿಲ್ಲಿನೇ ಫಿಕ್ಸ್. ಗಿಲ್ಲಿ. ಟಾಪ್ 2 ಯಾರಾಗಿರ್ಬೋದು? ರಕ್ಷಿತಾ ಅಥವಾ ಕಾವ್ಯ. ಇನ್ನು ಈ 6 ಜನದೊಳಗೆ ಡಿಸರ್ವಿಂಗ್ ಇಲ್ಲ ಅಂತ ಅನ್ಸೋದಾದ್ರೆ ಯಾರಾಗಿರ್ಬೋದು? ರಘು ಅವ್ರು ಡಿಸರ್ವಿಂಗ್ ಇಲ್ಲ ಅಂತ. ನಿಮ್ದು ಸೇಮ್. ಸೊ ಹೋದ ವರ್ಷದ ಸೀಸನ್ ಬೆಸ್ಟ್ ಇತ್ತಾ ಈ ವರ್ಷದ ಸೀಸನ್? ಈ ವರ್ಷದೇ ಬೆಸ್ಟ್ ಇತ್ತು ಅಂತ ಹೇಳಿ. ಗಿಲ್ಲಿನ ಏನಾದ್ರು ಫಿಕ್ಸ್ ವಿನ್ ಆಗ್ತಾರೆ ಅಂತ. ಸಪೋಸ್ ವಿನ್ ಆಗಿಲ್ಲ ಅಂದ್ರೆ ವಿನ್ ಆಗ್ತಾರೆ ಆಗ್ತಾರೆ ಅಂತ ಹೇಳಿ ಅಷ್ಟು ಹೋಪು. ಈ ಸಲ ಬಿಗ್ ಬಾಸ್ ನಾಳೆ ಸೀಸನ್, ನಾಳೆ ಕಪ್ ಕೊಡೋಂಥ ದಿನ. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ. ಸೊ ರನ್ನರ್ ಯಾರಾಗ್ಬೋದು? ರಕ್ಷಿತಾ. ಇನ್ನು ಟಾಪ್ 3 ಯಾರಿರ್ಬೋದು? ರಘು, ಗಿಲ್ಲಿ, ರಕ್ಷಿತಾ ಅಂತ ಹೇಳಿ. ಈ 6 ಜನದೊಳಗೆ ಡಿಸರ್ವಿಂಗ್ ಇಲ್ಲ ಅಂದ್ರೆ ಯಾರು? ಕಾವ್ಯ ಡಿಸರ್ವಿಂಗ್ ಇಲ್ಲ. ಇನ್ನು ಈ ಇಷ್ಟು ಜನ ಎಲಿಮೆಂಟ್ ಆಗಿದಾರಲ್ಲ ಅದರೊಳಗೆ ದಿ ಬೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಯಾರು? ಗಿಲ್ಲಿನ ಆಗ್ಬೋದು. ಗಿಲ್ಲಿ ಎಲ್ಲ ಗಿಲ್ಲಿ. ಸೊ ಯಾರು ಸೆಕೆಂಡ್ ರನ್ನರ್ ಅಪ್ ಆಗ್ಬೋದು? ಫಸ್ಟ್ ರನ್ನರ್ ಅಪ್ ರಕ್ಷಿತಾ. ಟಾಪ್ 2 ರಕ್ಷಿತಾ. ಶೂರ್ ರಕ್ಷಿತಾ. ಹೌದಾ? ಸೊ ಈ 6 ಜನದೊಳಗೆ ಯಾರು ಡಿಸರ್ವಿಂಗ್ ಇಲ್ಲ ಅಂದ್ರೆ ಯಾರು? ಈ 6 ಜನದೊಳಗೆ ಡಿಸರ್ವಿಂಗ್ ಯಾರು ಇಲ್ಲ ಅನ್ಸುತ್ತೆ? ಇಷ್ಟೊಳಗೆ ಎಲಿಮಿನೇಟ್ ಯಾರು ಆಗ್ತಾರೆ? ಫಸ್ಟ್ ಎಲಿಮಿನೇಷನ್ ಯಾರು ಆಗ್ತಾರೆ ಈ 6 ಜನದೊಳಗೆ? ಕಾವ್ಯ. ಇವ್ರು ರಘು ಹೇಳಿದ್ರಲ್ಲ ನೋಡಿ, ನಾ ಕೇಳಿಸ್ಕೊಂಡಿದ್ದೆ. ಇನ್ನು ಚಂದ ಡ್ರೆಸ್ ಮಾಡ್ಕೋತಿದ್ರು ಈ ಸೀಸನಲ್ಲಿ, ಒಳ್ಳೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡಿದ್ರೆ ಯಾರು? ಕಾವ್ಯ, ಅಶ್ವಿನಿ, ಕಾವ್ಯ, ಸ್ಪಂದನ ಅಂತ ಹೇಳಿ. ಇನ್ನು ಇಷ್ಟೊಳಗೆ ಎಲಿಮಿನೇಟ್ ಆಗಿದಾರಲ್ಲ, ಇದರೊಳಗೆ ಯಾರಾದರೂ ಒಬ್ಬರು ಡಿಸರ್ವಿಂಗ್ ಇದ್ರು ಅನ್ಸುತ್ತಾ ಈ ಟಾಪ್ 5ಅಲ್ಲಿ? ಈಗ ಸುಮಾರು ಜನ ಆಲ್ರೆಡಿ 11 ಜನ ಎಲ್ಲ ಎಲಿಮಿನೇಟ್ ಆಗಿದ್ದಾರೆ. ಅದರೊಳಗೆ ಯಾರಾದರೂ ಟಾಪ್ 5ಅಲ್ಲಿ ಇರ್ತಿದ್ರು ಅಂತ ಅನ್ಸುತ್ತಾ? ಹಂಗೆ ಯಾರು ಡಿಸರ್ವಿಂಗ್ ಇಲ್ಲ ಅನ್ಸುತ್ತೆ. ಮೋಸ್ಟ್ ಎಲ್ಲರೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು 100% ವಿಡಿಯೋ ಮಾಡಿದ್ರೊಳಗೆ 100% ಗಿಲ್ಲಿನೇ ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದಿಷ್ಟು ಜನದ ಹತ್ರ ಮಾತಾಡೋಣ. ಹಾಯ್. ಎಂತಕ್ಕೆ ಓಡೋಗ್ತಾ ಇದ್ದೀರಾ? ಬಿಗ್ ಬಾಸ್ ನೋಡೋದಿಲ್ಲ ಯಾರು? ಪ್ರಕಾರ ಈ ಸಲ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು? ಗಿಲ್ಲಿ ವಿನ್ ಆಗ್ತಾರೆ. ಟಾಪ್ 2 ಯಾರಾಗಿರ್ತಾರೆ? ಅದು ಗೊತ್ತಿಲ್ಲ. ಈ ಟಾಪ್ 2 ಗಿಲ್ಲಿ ಜೊತೆ ಇನ್ನೊಬ್ರು ಯಾರಾಗಿರ್ತಾರೆ? ಅಶ್ವಿನಿ ಇರ್ಬೋದು, ನೋಡಿ ರಘು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಷ್ಟೊಳಗೆ ಆಡಿದ್ರೊಳಗೆ ಯಾರು ಡಿಸರ್ವಿಂಗ್ ಇಲ್ಲ ಅನ್ಸುತ್ತೆ? ಈ 6 ಜನದೊಳಗೆ ಯಾರು ಡಿಸರ್ವಿಂಗ್ ಇಲ್ಲ ಅನ್ಸುತ್ತೆ? ಹಂಗೇನು ಅನ್ಸಲ್ಲ, ಎಲ್ಲರೂ ಡಿಸರ್ವಿಂಗ್. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ. ಸೊ ನಿಮ್ಮ ಪ್ರಕಾರ ಟಾಪ್ 2 ಯಾರು ಇರ್ತಾರೆ? ರಘು ಆ್ಯಂಡ್ ಗಿಲ್ಲಿ ಅಂತ ಹೇಳಿ.
ಸೊ ಇಷ್ಟೊಳಗೆ ಇರೋದ್ರೊಳಗೆ 6 ಜನದೊಳಗೆ ಡಿಸರ್ವಿಂಗ್ ಇಲ್ಲ ಅಂತ ಹೇಳೋದಾದ್ರೆ ಯಾರು? ಅಶ್ವಿನಿ ಗೌಡ. ಅಶ್ವಿನಿ ಅವರು ಅಂತ. ಇನ್ನು ಇಷ್ಟೊಳಗೆ ಹೋಗಿದಾರಲ್ಲ ಸುಮಾರು ಜನ, 11-12 ಜನ, ಅದರೊಳಗೆ ಯಾರು ಬೆಸ್ಟ್ ಇದ್ರು, ಟಾಪ್ 5 ಇರ್ತಿದ್ರು ಅಂತ ಹೇಳೋದಾದ್ರೆ ಯಾರಾಗಿ? ಗಿಲ್ಲಿ. ಗಿಲ್ಲಿನೇ, ಯಾವಾಗಲೂ ಗಿಲ್ಲಿನೇ. ಇನ್ನು ಬೆಸ್ಟ್ ಎಂಟರ್ಟೈನರ್ ಗಿಲ್ಲಿನೇ. ಗಿಲ್ಲಿನೇ ಅಂತ ಹೇಳಿ. ಇನ್ನು ಟಾಪ್ 3 ಯಾರಿರ್ಬೋದು? ರಕ್ಷಿತಾ ಇರ್ಬೋದು ಅಂತ. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಈ ಸಲ ಗಿಲ್ಲಿ. Big Boss? ಗಿಲ್ಲಿ. ಸೊ ಟಾಪ್ 2 ಯಾರು ಇರ್ತಾರೆ? ಗಿಲ್ಲಿ ರಕ್ಷಿತಾ. ಗಿಲ್ಲಿ ರಕ್ಷಿತಾ ಅಂತ ಹೇಳಿ. ಇನ್ನು ಈ 6 ಜನದೊಳಗೆ 2 ಡಿಸರ್ವಿಂಗ್ ಇಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ. ಎಲ್ಲರೂ ಡಿಸರ್ವಿಂಗ್ ಇದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ನಿಮಗೆ ಈ ವರ್ಷದ ಬಿಗ್ ಬಾಸ್ ಚೆನ್ನಾಗಿತ್ತಾ, ಹೋದ ವರ್ಷದ ಬಿಗ್ ಬಾಸ್ ಚೆನ್ನಾಗಿತ್ತಾ? ಹೋದ ವರ್ಷದ ಚೆನ್ನಾಗಿತ್ತು ಅನ್ಬೋದು. ಗಿಲ್ಲಿ. 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 ಗಿಲ್ಲಿನೇ. ಸೊ ಟಾಪ್ 2 ರಕ್ಷಿತಾ. ರಕ್ಷಿತಾ ಅಂಡ್ ಗಿಲ್ಲಿ. ಸೇಮ್ ಫ್ರೆಂಡ್ ಏನಂತಾರೆ ಅದೇ. ಈ ಸಲ ನಿಮಗೆ ಕ್ವಶನ್ ಕೇಳ್ತೀನಿ. ಇಷ್ಟೊಳಗೆ ಯಾರು ಎಲಿಮಿನೇಟ್ ಆಗ್ಬೇಕಿತ್ತಂದ್ರೆ ಯಾರು ಆಗ್ಬೇಕಿತ್ತು? ನಾವು ಅಷ್ಟೆಲ್ಲ ನೋಡಲ್ಲ ಬಿಗ್ ಬಾಸ್. ಬರೀ ಅಪ್ಡೇಟ್ ಮಾತ್ರ. ಸುದೀಪ್ ಸರ್ ಸೆಷನ್ ನೋಡ್ತೀರಾ? ಯಾರಿಗೆ ಚೆನ್ನಾಗಿ ರುಬ್ತಾರೆ ಸುದೀಪ್ ಸರ್? ಚೆನ್ನಾಗಿ ಗಿಲ್ಲಿಗೆ. ರುಬ್ಬದು ಯಾರಿಗೆ? ಅಶ್ವಿನಿ. ಅಶ್ವಿನಿ ಅವರು ಗಿಲ್ಲಿ ವಿನ್ ಆಗ್ತಾರೆ ಹೇಳಿ. ನಾ ಹೋದ್ರೆ ನಾನು ಆಗ್ತಿದ್ದೆ. ಅವ್ರು ಹೋಗಿದ್ರೆ ಅವರು ಆಗ್ತಿದ್ರಂತೆ ನೋಡಿ. ಹಂಗಂದ್ರೆ ನೆಕ್ಸ್ಟ್ ಸಿರ್ಸಿಯಿಂದ ನೀವು ಹೋಗ್ಬಿಡಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಅಡಿಲ್ಲ ಕಳಿಸಿ ಒಂದೇ ವಿಡಿಯೋ ಮಾಡಿಕೊಟ್ಟು ಆಯಿತು. ಸೊ ಇನ್ನು 99 ಅಷ್ಟು 99 ಅಲ್ಲ 100% ನಮಗಿರೋದು ಗಿಲ್ಲಿ ಆನ್ಸರೇ. ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ. ಈ ವರ್ಷದ ಸೀಸನ್ ಚೆನ್ನಾಗಿದೆ ಅಥವಾ ಹೋದ ವರ್ಷದ? ಈ ವರ್ಷದ ಚೆನ್ನಾಗಿದೆ. ಈ ವರ್ಷದ ಚೆನ್ನಾಗಿದೆ. ಗಿಲ್ಲಿ ಇರೋದಕ್ಕೆ ಚೆನ್ನಾಗಿದೆ. ಕಾಮಿಡಿ ಮ್ಯಾನ್, ಆಮೇಲೆ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಏನು ಇಟ್ಕೊಳಲ್ಲ, ಎಲ್ಲ ಮಾತಾಡ್ತಾರೆ. ಅಡ್ಡಿ ಇಲ್ಲ, ಗಿಲ್ಲಿನ ಗೆಲ್ಬೇಕಂತ, ವಿನ್ ಆಗಬೇಕಂತ ಆಸೆ. ಹೋದ ಸಲ ನಮ್ಮ ಹನುಮಂತ ವಿನ್ನರ್ ಆಗಿದ್ರು. ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಚಿಲ್ಲೂರು ಬಿಟ್ಟು ಅವನು ಆರ್ಸಿಗೆ ಬಂದು ಮತ್ತೆ ಎಲ್ಲರೂ ಈ ವರ್ಷನೂ ಗಿಲ್ಲಿ ಆಗ್ಬೇಕು ಸಿಕ್ಕಾಬಿಟ್ಟೆ ಎಲ್ಲ. ಸೊ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಈ ಸಲ ಬಿಗ್ ಬಾಸ್? ಗಿಲ್ಲಿ ವಿನ್ನರ್ ಆಗ್ತಾರೆ. ಟಾಪ್ 2 ಅಲ್ಲಿ ಯಾರು ಇರ್ತಾರೆ? ರಕ್ಷಿತಾ ಆ್ಯಂಡ್ ಗಿಲ್ಲಿ. ಸೊ ಇನ್ನು ಬೆಸ್ಟ್ ಚಂದ ರೆಡಿ ಆಗ್ತಿದ್ರು ಬಿಗ್ ಬಾಸ್ ಮನೇಲಿ ಅಂದರೆ ಯಾರು? ಸೊ ಚಂದ ಖುಷಿ ಆಗ್ತಾ ಇದ್ದು ಜಾಹ್ನವಿ ಅವ್ರು ಚೆನ್ನಾಗಿ ರೆಡಿ ಆಗ್ತಿದ್ರು ಅಂತ. ಬೆಸ್ಟ್ ಎಂಟರ್ಟೈನರ್ ಇನ್ ಬಿಗ್ ಬಾಸ್? ಗಿಲ್ಲಿನೇ ಹೇಳಿ. ಓಕೆ, ಈ ಟಾಪ್ 6 ಅಲ್ಲಿ ಈಗ ಇದ್ದಾರಲ್ಲ, ಸೊ ಅದರೊಳಗೆ ಒಬ್ಬರು ಡಿಸರ್ವಿಂಗ್ ಇಲ್ಲ ಅಂತ ಹೇಳೋದಾದ್ರೆ ಯಾರು? ಡಿಸರ್ವಿಂಗ್ ಇಲ್ಲ. ಕಾವ್ಯ ಇದ್ದಾರೆ, ಅಶ್ವಿನಿ ಅವರು ಇದ್ದಾರೆ, ರಘು ಇದ್ದಾರೆ, ಧನುಷ್ ಇದ್ದಾರೆ, ಕಾವ್ಯ ಅವರು. ಎಸ್, ಇನ್ನೂ ಒಂದಿಷ್ಟು ಜನದ ಹತ್ರ ಮಾತಾಡ್ಸೋಣ ಬನ್ನಿ. ಸೊ ಯಾರು ಸಿಗ್ತಾರೆ ಅಂತ. ಈ ಸಲ ಬಿಗ್ ಬಾಸ್ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ ವಿನ್ನರ್ ಆಗ್ತಾರೆ ಅಂತ ಹೇಳಿ. ನೀವು ಯಾರೇ ನೋಡೋದಿಲ್ಲ? ನೋಡ್ತೀರಾ? ಸೊ ಇನ್ನು ಟಾಪ್ 2 ಅಲ್ಲಿ ಯಾರು ಇರ್ತಾರೆ ಅನ್ಸುತ್ತೆ? ಅಶ್ವಿನಿ ಗೌಡ ಮತ್ತು ಬಿಗ್ ಬಾಸ್ ಗಿಲ್ಲಿ ಅಂತ ಹೇಳಿ. ಸೊ ಇನ್ನು ಈ ಟಾಪ್ 6 ಒಳಗೆ ಯಾರು ಒಬ್ಬರು ಡಿಸರ್ವಿಂಗ್ ಇಲ್ಲ ಅಂತ ಹೇಳೋದಾದ್ರೆ ಯಾರು? ಕಾವ್ಯ ಅವರು ಅಂತ. ಇನ್ನು ಸ್ವಲ್ಪ ಚಂದ ರೆಡಿ ಆಗ್ತಾರೆ, ಫುಲ್ ಎಂಟರ್ಟೈನರ್ ಅಂತ ಹೇಳೋದಾದ್ರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ? ಧನುಷ್ ಅವರು ಎಂಟರ್ಟೈನರ್ ಇದ್ದಾರೆ ಅಂತ. ಇನ್ನು ಈ ವರ್ಷದ ಬಿಗ್ ಬಾಸ್ ಚೆನ್ನಾಗಿದೆಯಾ, ಹೋದ ವರ್ಷದ ಬಿಗ್ ಬಾಸ್ ಚೆನ್ನಾಗಿದೆ? ಈ ವರ್ಷದ ಚೆನ್ನಾಗಿದೆ ಅಂತ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ. ಸೊ ನಿಮ್ಮ ಪ್ರಕಾರ ನೋಡೋದೇ ಇಲ್ಲ ಅವ್ರು ನಮ್ಮನ್ನ, ಗಿಲ್ಲಿ ಅಂತ. ಇನ್ನು ಟಾಪ್ 2 ಯಾರಿರ್ಬೋದು? ಕಾವ್ಯ ಮತ್ತು ಗಿಲ್ಲಿ. ನಿಮ್ಮ ಪ್ರಕಾರ? ರಕ್ಷಿತಾ ಮತ್ತು ಗಿಲ್ಲಿ. ಇನ್ನು ಈ 6 ಮೆಂಬರ್ಸ್ ಒಳಗೆ ಡಿಸರ್ವಿಂಗ್ ಇಲ್ಲ ಅಂತ ಹೇಳಿದ್ರೆ ಯಾರಿರ್ಬೋದು? ಅಶ್ವಿನಿ ಗೌಡ. ಅಶ್ವಿನಿ ಅವರು. ಇನ್ನು ಈ ವರ್ಷದ ಬಿಗ್ ಬಾಸ್ ಸೀಸನಲ್ಲಿ ತುಂಬ ಚಂದ ರೆಡಿ ಆಗ್ತಿದ್ದವರು, ಫುಲ್ ಎಂಟರ್ಟೈನರ್ ಅಂದರೆ ಯಾರು? ಸ್ಪಂದನ ಅವ್ರು ಚಂದ ರೆಡಿ ಆಗ್ತಿದ್ರು ಅಂತ. ನಿಮ್ಮ ಸ್ಪಂದನ ಎಂಟರ್ಟೈನರು? ಗಿಲ್ಲಿನ ಎಂಟರ್ಟೈನರ್ ಅಂದರೆ ಗಿಲ್ಲಿ ಅಲ್ವಾ? ಇನ್ನು ಈ ವರ್ಷದ ಬಿಗ್ ಬಾಸ್ ಚೆನ್ನಾಗಿದೆ ಅಥವಾ ಹೋದ ವರ್ಷದ ಬಿಗ್ ಬಾಸ್ ಚೆನ್ನಾಗಿತ್ತು? ಈ ವರ್ಷದ್ದು. ನಿಮಗೆ? ನಾವು ಇದು ಒಂದೇ ವರ್ಷ ನೋಡೋಷ್ಟು. ಓ, ಇದು 1 ವರ್ಷ ಅಂದರೆ ಗಿಲ್ಲಿ ಇದ್ದಾರೆ ಅಂತ ನೋಡ್ತಾ ಇದ್ರೆ ಅಥವಾ? ಹೌದಾ, ಹಂಗಂದ್ರೆ ಹನುಮಂತ ಅಣ್ಣ ಇದು ಸೀಸನ್ ನೋಡಿಲ್ಲ ನೀವು? ಇಲ್ಲ, ಕೇಳಿದ್ರಿ ಅಷ್ಟೇ ಅಂತ ಹೇಳಿ. ಸೊ ನೋಡಿದ್ರಲ್ಲ, ಮೋಸ್ಟ್ ಆನ್ಸರು ಗಿಲ್ಲಿ ಅಂತಾನೆ ಇತ್ತು. ನೋಡೋಣ ಇನ್ನೇನು 24 ತಾಸು ಅಷ್ಟೇ ಇದೆ. ಸೊ ಯಾರು ವಿನ್ ಆಗ್ತಾರೆ ಈ ಸಲ, ಕಪ್ ಯಾರು ಹೊಡಿತಾರೆ ಅಂತ ಹೇಳಿ. ಸೊ ಗಿಲ್ಲಿನ, ರಕ್ಷಿತಾನ, ಕಾವ್ಯನ, ಅಶ್ವಿನಿನ, ರಘುನ, ಧನುಷ. ಸೊ ಈ ಸಲ ಕಪ್ ಯಾರು ಹೊಡಿತಾರೆ ಅಂತ ನೋಡೋಣ. ಸೊ ಯಾರು ಡಿಸರ್ವಿಂಗ್ ಇದ್ದಾರೆ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಕೀಪ್ ಆನ್ ವಾಚಿಂಗ್ ಮಲೆನಾಡು ವ್ಲಾಗರ್ ಅಂತ ಹೇಳ್ತಾ ಟಾಟಾ.